ಸರ್, ಈಗ ಇನ್ನೊಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಅವರವರ ಪಾರ್ಟಿ ಇಂಟರ್ನಲ್ ಎಲ್ಲೋ ಎರಡೆರಡು ಗ್ರೂಪ್, ಮೂರು ಗ್ರೂಪ್ಗಳಾಗಿ ಅದು ಕೂಡ ಆಡಳಿತದ ಮೇಲೆ ಇಂಪ್ಯಾಕ್ಟ್ ಬೀರ್ತದೆ. ನೋಡ್ರಿ, ಇವ್ರ ಸರ್ಕಾರ ಬಂದ ಮೇಲೆ CM DCM ಇನ್ಫೈಟಿಂಗ್ ಚಾಲೂ ಆಯ್ತು. ಇದು ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣ ಕೂಟಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದರೆ DCM ಅಬ್ಸೆನ್ಸಲ್ಲಿ ನೀವೇನು ನಡೆಸಿರಿ, ಇದು ಇನ್ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಮತ್ತು ಸಿದ್ದರಾಮಯ್ಯರು ಮೊದಲಿನ ಆಡಳಿತ ಹಿಡ್ತಾ ಇಲ್ಲ, ಕಳ್ಕೊಂಡಿದ್ದಾರೆ. ಮತ್ತು ಇದು ಇನ್ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ. ಈ ಮೂಢ ಹಗರಣ ಮತ್ತೊಂದ್ರ ಮೇಲೆ ಸರ್ಕಾರದ ಇಮೇಜ್ ಈಗಾಗಲೇ ಡೌನ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವರು ಅಧಿಕಾರದಿಂದ ಇಳಿಸಬೇಕನ್ನುವಂಥ ಪ್ರಯತ್ನವೂ ನಡೀತಾ ಇದೆ DCM ಅವರಿಂದ. ಹೀಗಾಗಿ ಈ ಇನ್ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ಕೆ ಬರೋದಿಲ್ಲ. ಕೊನೆಯ ಹಂತಕ್ಕೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ಬೋದು. ಈಗ ನಿನ್ನೆ ಮೀಟಿಂಗ್ ಮೂಲಕ ಒಬ್ಬರು CM ಅವರೇ ಇನ್ನೊಂದು ಮೀಟಿಂಗ್ ಹೋಗ್ತಾರೆ, ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ ಅಂತಂದ್ರೆ, ಸೊ ಕ್ಲಿಯರ್ ನೀವು ಮೊದಲಿಂದನೂ ಹೇಳ್ಕೊಂತ ಬರ್ತಾ ಇದ್ರಿ. ನಾನು ಹೇಳಿದಿಲ್ಲ, ಹಿಂದೆ ಹೇಳಿದ್ದೀನಿ. CM DCM ಇನ್ಫೈಟಿಂಗ್ ಐತಿ, ನಡೆದೈತೆ ಅದು ಗದ್ದಲ. ಇವತ್ತಿಲ್ಲ ನಾಳೆ ಇಫೆಕ್ಟ್ ಆಗ್ತದೆ ಅಂಥೇಳಿ. ಮತ್ತು ಈಗ ಸತೀಶ್ ಜಾರಕಿಹೊಳಿ ಏನು ಹೇಳಿದರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಬದಲಾವಣೆ ಆಗಬೇಕಂತ ಹೇಳಿಬಿಟ್ರಲ್ಲ ಈಗ ಅವರು. ಹೇಳಿದ ಮೇಲೆ ಆ ಇನ್ಫೈಟಿಂಗಿಗೆ ಅದಕ್ಕೆ ಇನ್ನೂ ಹೆಚ್ಚು ಪ್ರಚುರ ಕೊಟ್ಟಂಗೆ ಆಗ್ತದೆ. ಮತ್ತು ಅದೇ ಹಿನ್ನೆಲೆ ಅವ್ರ ಸ್ಟೇಟ್ಮೆಂಟು ಮತ್ತೊಂದು ಕಡೆ ಅವ್ರ ಮನೆಗೆ ಕರೆದು ಮುಖ್ಯಮಂತ್ರಿಗಳಿಗೆ ಔತಣ ಕೂಟ ಕೊಡುವಂಥದ್ದು, DCM ಅಬ್ಸೆಂಟ್ ಇರೋದು, ಇವೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ರೀತಿಯಿಂದ ನಡೀತಿಲ್ಲ ಅನ್ನೋಂಥದ್ದು ಇದರ ಮೇಲೆ ಪ್ರೂವ್ ಆಗ್ತದೆ. ಸರ್, ಈಗ ಸರ್ಕಾರ ಇದೇ ರೀತಿ ಆದ್ರೆ ಉಳಿಬೋದಾ ಏನು ಸರ್? ನೋಡಿ, ಸರ್ಕಾರದ ಆಡಳಿತ ವ್ಯವಸ್ಥೆ ಹಾಳಾಗಿಬಿಟ್ಟಿದೆ ಅಷ್ಟೇ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ಇದೆ ನಡೆದ ಗಾಡಿ. ಆದರೆ ಕಾಂಗ್ರೆಸ್ಸಿನ ಶಾಸಕರು ಭಾಳಷ್ಟು ಜನ ಅಸಮಾಧಾನ ಇದೆ. ಭಾಳಷ್ಟು ಜನ ಅಸಮಾಧಾನ ಈ ಸರ್ಕಾರದ ಬಗ್ಗೆ. ಡೆವಲಪ್ಮೆಂಟಿಗೆ ಹಣ ಸಿಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಆಗಿದಂಥ ಕೆಲಸ ಕಾರ್ಯಗಳು ಇವತ್ತು ನಡೆದವು. ಅದು ಬಿಟ್ಟರೆ ಹೊಸದಾಗಿಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಮೇಲೆ ಭಾಳ ಒತ್ತಡ ಇದೆ. 10,000, 1 ಲಕ್ಷ, 2 ಲಕ್ಷ, 5 ಲಕ್ಷ ರೂಪಾಯಿಗೂ ಬಿಲ್ ರಿಲೀಸ್ಗೆ ಅವರು ಹಣ ಕೊಟ್ಟು ತರುವಂಥ ಪರಿಸ್ಥಿತಿ ಬಂದಿದೆ. ಈ ರೀತಿ ಇದ್ದದ್ರಿಂದ 16,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ. ಕಾಂಟ್ರಾಕ್ಟರ್ಸ್ ಕೆಲವು ಸ್ಟೇಟ್ಮೆಂಟ್ ನಾನು ನೋಡಿದೆ, ಅವ್ರು ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಅದಕ್ಕಾಗಿ ಸರ್ಕಾರ ಮತ್ತು ಇವನ್ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಇರುವಂಥ ಅಸಮಾಧಾನ, ಅವರಲ್ಲಿರುವಂಥ ಇನ್ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು.